ಹಲೋ ನಮಸ್ಕಾರ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವಾಗ ನಿಮಗೆ ಈ ವಿಡಿಯೋದಲ್ಲಿ ಅಂದರೆ 29ಗೆ ತೆಗೆದಿದ್ದು ವಿಡಿಯೋ ಇದು. ನಾನು 29ಗೆ ಡೇಟ್ಗೆ ನಾನಿದು ವಿಡಿಯೋ ಮಾಡಿದ್ದೀನಿ. ನಿನ್ನೆ ಹಬ್ಬ ಬಂತಲ್ಲ, ಹಬ್ಬ ಸಲುವಾಗಿ ಮತ್ತೆ ಬೇರೆ ವಿಡಿಯೋ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿದ್ದೆ. ಇದು 29 ತಾರೀಕಿಗೆ ಹಬ್ಬದ ಫೆಸ್ಟಿವಲಲ್ಲಿ ನಾನು ಅಂದರೆ ಏನೇನು ಕೆಲಸ ಮಾಡಿದ್ದೇನೆ ಅಂದರೆ ಈ ವಿಡಿಯೋలో ಹೇಳ್ತಾ ಇದ್ದೆ. ನಾನು ಕೆಲವೊಂದು ಕುರ್ತೀಸ್ ಇದ್ದವು, ಅಂದರೆ ಟಾಪ್ಸು, ಲೇಡೀಸ್ ಟಾಪ್ಸು, ಅವೆಲ್ಲ ಸೇಲ್ ಮಾಡಿದ್ದು ಆಯಿತು. ಮತ್ತು ಅವತ್ತು ಹಬ್ಬದ ಎಷ್ಟು ಬ್ಯುಸಿ ಇದ್ದೀವಿ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಪ್ರೆಸೆಂಟ್ ನಾನು ಆವತ್ತಿನ ಬೆಳಗ್ಗೆದ ವಿಡಿಯೋ ಇದು. ಒಂದು ಲಾಂಗದು ಸ್ಕರ್ಟ್ ಬಂದಿತ್ತು, ಅದೇ ಫ್ಯಾಷನ್ ಡಿಸೈನರ್ ಹುಡುಗರದಲ್ಲ, ಆ ಹುಡುಗಿಯರ್ದು ಫ್ರಾಕ್ ಕೊಟ್ಟಿದ್ರು. ಅದು ಏನಂದರೆ ತಾಯಿವರೆಗೂ ಟೈಟ್ ಇರುತ್ತೆ, ತಾಯಿಲಿಂತ ಫುಲ್ಲು ಲೂಸ್ ಇರುತ್ತೆ ಅನ್ಬೋದು. ವೆಸ್ಟು ಮತ್ತು ತಾಯಿವರೆಗೂ ಫುಲ್ಲು ಲೆಂತಿ ಟೈಟು. ಇದು ವೆಸ್ಟರ್ನ್ ಟಾಪ್, ವೆಸ್ಟರ್ನ್ ಫ್ರಾಕ್ ಅನ್ಮಾತಿದ್ದು. ಆ ಥರದ ಒಂದು ಕಟ್ ಮಾಡಿ ಬೆಳಗ್ಗೆ ಸ್ಟಾರ್ಟ್ ಆಯಿತು. ನಾನು 29 ಡೇ ಅನ್ಬೋದು. ಡೇನಲ್ಲಿ ಇದು ಕೆಲಸ ಸ್ಟಾರ್ಟಿಂಗ್ ಫಸ್ಟಲ್ಲೇ ಸ್ಟಾರ್ಟ್ ಮಾಡಿದ ಕೆಲಸ ಇದು. ನಾನು ಇದಾದಮೇಲೆ ಇದು ಕಟಿಂಗ್ ಮಾಡಿಬಿಟ್ಟು ನಾನು ಸ್ಟಾಫ್ ಬಂತರಲ್ಲ ವರ್ಕ್ ಮಾಡೋಕ್ಕೆ, ಅವ್ರಿಗೆ ಈ ಟಾಪ್ನ ಈ ಫ್ರಾಕ್ನ ಕೊಟ್ಬಿಟ್ಟೆ ನಾನು ಸ್ಟಿಚಿಂಗ್ ಮಾಡೋಕ್ಕೆ ಅವ್ರಿಗೆ. ಆಮೇಲೆ ಬೇರೆ ಕೆಲಸ ತೊಗೊಂಡೆ ಕಟಿಂಗು. ಈ ಥರ ಫುಲ್ ಡೇ, ಆವತ್ತಿನ ಫುಲ್ ಡೇ ನಾನು ಫುಲ್ ವರ್ಕ್ ಇತ್ತು ನನಗೆ. ಯಾಕಂದರೆ ಹಬ್ಬ, ಊರಿಗೆ ಹೋಗೋರು ಇರ್ತಾರೆ, ಹಬ್ಬ ಸೀಸನ್ ಅಲ್ವಾ. ಮತ್ತು ನೆಕ್ಸ್ಟ್ ಡೇ ಹಬ್ಬ. ಬ್ಲೌಸ್ ತುಂಬ ಬ್ಲೌಸಸ್ ಇದ್ದು ಸ್ಟಿಚಿಂಗ್ ಮಾಡಿ ಹೆಮ್ಮಿಂಗ್ ಮಾಡಿರಲಿಲ್ಲ, ಹೆಮ್ಮಿಂಗ್ ಮಾಡ್ಕೋಬೇಕು. ಮತ್ತು ಸಾರಿ ಫಾಲ್ಸ್ ಹಾಕಬೇಕಿತ್ತು, ಫಾಲ್ಸ್ ಹಾಕೋಬೇಕು. ಆವತ್ತಿನ ಫುಲ್ ಡೇ ನಾನು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಅಂದರೆ ಹಬ್ಬದ ಈ ಜನಗಳೆಲ್ಲ ಏನು ಮಾಡ್ತಾರೆ ಗೊತ್ತಾ, ಹಬ್ಬದವರೆಗೂ ತರಲ್ಲ, 1-2 ದಿನ ಹಬ್ಬ ಆವಾಗ ಬಟ್ಟೆಗಳು ತಂದು ಕೊಡ್ತಾರೆ ಅರ್ಜೆಂಟು. ಈಗ ರೆಡಿಮೇಡ್ ತೊಗೊಂಡವರೆಲ್ಲ ಆವಾಗ 10 ನಿಮಿಷ ಕೊಡಿ, 20 ನಿಮಿಷ ಕೊಡಿ ಅಂತ ಬರ್ತಾರೆ. ಈ ಥರ ಆಗ್ಬಿಟ್ಟು ಏನಾದಂದರೆ ಸೀಸನು 2 ದಿನ ಹಬ್ಬ, 2 ದಿನ ನಾಳೆ ಹಬ್ಬ ನಾಡ್ದು ಹಬ್ಬ ಅಂದರೆ ಇವತ್ತು ಬ್ಯುಸಿ ಆಗಿಬಿಡ್ತೀವಿ ನಾವು ಅಷ್ಟೇ. ಆ ಥರ ಆಗಿಬಿಟ್ಟಿದೆ ಇವಾಗ. ಒಂದು ವಾರ, ಒಂದು 15 ದಿನ ಮುಂದಂತೂ ಯಾರೂ ಕೊಡ್ತಾಯಿಲ್ಲ ಬಟ್ಟೆಗಳು ಇವಾಗ ಹೊಲಿಯೋಕೆ. ಅರ್ಜೆಂಟಲ್ಲಿ ಏನಾಗುತ್ತೆ ಅಂದರೆ ನಮಗೂ ಕೈಕಾಲು ಆಡೋಲ್ಲ ಮಾಡೋಕ್ಕೆ, ಅಂದ್ರೂ ಅನಿವಾರ್ಯದ ಮಾಡಿ ಕೊಡಬೇಕಾಗುತ್ತೆ. ನಾನು ಅದು ಫ್ರಾಕ್ ಕಟಿಂಗ್ ಮಾಡಿಕೊಂಡು ನೋಡ್ರಿ ಸಾಯಂಕಾಲ ಆಯಿತು. ಎಲ್ಲನೂ ಹೆಮ್ಮಿಂಗು ನಾವೇ ಮಾಡಿದೆ. ರಂಜಾನ್ ಕೂಡ ಬಂತಲ್ಲ, ನನ್ನ ಹತ್ರ ಹೆಮ್ಮಿಂಗ್ ಮಾಡೋರು ರಂಜಾನ್ ಹಬ್ಬ ಮಾಡ್ತಾರೆ, ಅಂದರೆ ಮುಸ್ಲಿಮ್ಸ್ ಅನ್ಮಾತು. ಸೊ ನಾನು ಯಾರಿಗೂ ಅಬ್ಜೆಕ್ಷನ್ ಮಾಡೋಕ್ಕೂ ಆಗೋಲ್ಲ. ಯಾಕಂದರೆ ಯಾರ ಹಬ್ಬ ಅವ್ರಿಗೆ ಕರೆಕ್ಟ್ ಅಲ್ವಾ, ಯಾರ ಹಬ್ಬ ಅವರಿಗೆ ಇದು ಇಂಪಾರ್ಟೆಂಟ್ ಇರುತ್ತೆ. ಪಾಪ ಅಂದ್ರೂ ಮಾಡಿ ಕೊಡ್ತಾಯಿದ್ದಾರೆ, ಟೈಮ್ಗೆ ನಾನು ಕೊಡ್ತಾಯಿದ್ದಾರೆ. ಬಟ್ ಅವರು ಮಾಡಿದ್ರೂ ಇನ್ನೂ ನಾನು ಮಾಡಬೇಕಂತ ಪರಿಸ್ಥಿತಿ ಬಂತು. ಅದಕ್ಕೆ ಸಾರಿ ಫಾಲ್ ಅರ್ಜೆಂಟ್ ಇತ್ತು. ಸಾಯಂಕಾಲ 7:30, 8:30 ಆಗಿತ್ತು ಸುಮಾರು. ಆ ಟೈಮಲ್ಲಿ ನಾನು ಕೂತ್ಕೊಂಡು ಫಾಲ್ ಆಗ್ತಾಯಿದ್ದೀನಿ. ನಮ್ಮ ಮಂಜು ಟಾಪ್ಸ್ ಎಲ್ಲನೂ ಜನಗಳು ಏನು ಮಾಡಿದರು ಅಂದರೆ ಕಸ್ಟಮರ್ಸ್ ಬಂದಿದ್ರಲ್ಲ, ಈ ಊರಿಗೆ ಹೋಗ್ತಾರಲ್ಲ ಸಮ್ಮರಲ್ಲಿ, ಕಾಟನ್ ಕುರ್ತೀಸ್ ನನ್ನ ಹತ್ರ ಚೆನ್ನಾಗಿದ್ದಾವೆ, ಬ್ರಾಂಡೆಡ್ ಕುರ್ತೀಸ್ ಇದ್ದಾವೆ. ಅವೆಲ್ಲ ತೋರಿಸಂದರೆ ನಾನು ಸ್ಪೇಸ್ ಇಲ್ಲ, ಟೇಬಲ್ ಮೇಲೆ ಹಾಕಿ ತೋರಿಸೋಷ್ಟಿಲ್ಲ, ಚಿಕ್ಕ ಅಂಗಡಿ ಅಲ್ವಾ. ಅದಕ್ಕೆ ನಾನೆಲ್ಲ ಕೆಳಗಡೆ ಹಾಕ್ಬಿಟ್ಟೆ, ನೀವೇ ನೋಡ್ಕೊರಿ, ನೀವು ತೊಗೊಂಡ್ಮೇಲೆ ನಾನು ಆಮೇಲೆ ಬಿಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಹಾಕ್ಬಿಟ್ಟೆ. ಎಲ್ಲರೂ ತಮ್ಮ ಏನೇನು ತೊಗೋಬೇಕು ಎಲ್ಲರೂ ತೊಗೊಂಡ್ರು ಪಾಪ. ತೊಗೊಂಡ್ಬಿಟ್ಟು ಮಿಕ್ಕಿದ್ದು ಅಲ್ಲೇ ಕೆಳಗಡೆ ಇದ್ವಲ್ಲ, ನಾನು ಮಾಡಿಸ್ಕೊತ ಕುಂತ್ರೆ ಸಾರಿ ಫಾಲ್ ಅರ್ಜೆಂಟ್ ಕೊಡ್ಬೇಕು ನಾನು. ಅದಕ್ಕೋಸ್ಕರ ನಾನು ಫಾಲ್ ಆಗ್ತಾಯಿದ್ದೆ. ಅಷ್ಟರೊಳಗೆ ಯಾರೋ ನಮ್ಮ ರಿಲೇಷನ್ ಫೋನ್ ಬಂತು. ಫೋನ್ ಮಾತಾಡ್ತಾ ಸ್ಪೀಕರ್ ಇಟ್ಕೊಂಡು ಫೋನ್ ಮಾತಾಡ್ತಾ ಆ ಥರನೇ ಫಾಲ್ ಆಗ್ತಾಯಿದ್ದೆ ನಾನು ಅವತ್ತು. 29, 28 ಇಷ್ಟು ಓಡಾಡೋದಿತ್ತು ನಂದು, ಗೊತ್ತಾ ರೀ, ತುಂಬ ಓಡಾಟಿತ್ತು. ಯಾಕಂದರೆ ಅದನ್ನೇ ಹೇಳ್ತಾರೆ ನಾನು, ಕಸ್ಟಮರ್ಸು ಫಸ್ಟ್ ಕೊಡೋಲ್ಲ ಯಾವುದೇ ಬಟ್ಟೆ. ಅರ್ಜೆಂಟಿಗೆ ಆವತ್ತು 2 ದಿನ ಇದ್ದಾಗ ಬ್ಲೌಸ್ 1 ದಿನದಲ್ಲಿ ಕೊಡ್ತೀರಾ, 2 ದಿನದಲ್ಲಿ ಕೊಡ್ತೀರಾ ಅಂತ ಬಂದುಬಿಡ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರನ್ನ ಬೇಡ ಅನ್ನೋಕ್ಕಾಗಲ್ಲ, ತೊಗೊತೀನಿ ಅಂದರೆ ನಾವು ಕಷ್ಟಪಡಬೇಕಾಗುತ್ತೆ. ಈ ಥರ ಸಿಚುವೇಶನ್ಸು ಪ್ರತಿ ಹಬ್ಬಗೆ ಈ ಥರನೇ ಆಗೋದು ಇವಾಗ. ಮೊದಲಾದರೆ 1 ವಾರ 15 ದಿನ ಮೊದಲು ಕೊಡ್ತಿದ್ರು. 10 ಜನದಲ್ಲಿ ಯಾರೋ ಒಬ್ಬರು ಕೊಡ್ತಾರೆ ರೀ ಫಸ್ಟು ಕೊಡಬೇಕಾದ್ರೆ. 10 ಜನ ಕಸ್ಟಮರ್ ಇದ್ದರೆ ಅದ್ರಾಗ ಒಬ್ಬರು ಇಬ್ಬರೇ ಇರ್ತಾರೆ 1 ವಾರ ಮೊದಲು ಹೊಲ್ದು ಕೊಡ್ರಿ ನಮ್ಗೆ ಅಂತ ಹೇಳೋರು. ಈಗ ಮಾತ್ರ ಎಲ್ಲರೂ ಅದೇ ಥರನೇ ಕೊಡ್ತಾರೆ. 2 ದಿನ 3 ದಿನ ಮುಂಚೆ ಕೊಡಿದ್ರೆ ದೊಡ್ಡ ವಿಷಯ. ಇವೆಲ್ಲನೂ ಇದು ಮಾಡಿಕೊಂಡು ಅಂಗಡಿಯೆಲ್ಲನೂ ಒಂಥರ ಸಂತೆ ಥರ ಆಗಿತ್ತು ನಮ್ಮ ಅಂಗಡಿ ಅವತ್ತು. 29 ದಿನ ಅಂದರೆ 29ಗೆ ಅಂಗಡಿ ನೋಡೋಕ್ಕೆ ಆಗಿಲ್ಲ ನಮಗೆ, ಆ ಥರ ಕೆಲಸ ಇತ್ತು. ಈ ಕೆಲಸನೆಲ್ಲ ಸ್ಟೂಲು ಎಲೆದಲ್ಲೇ ಸ್ಟಾಫೇನೋ ಅವತ್ತು 5 ಗಂಟೆಗೆ ಹೋಗ್ಬಿಟ್ರು. ಮರುದಿನನೇ ಉಗಾದಿ ಹಬ್ಬ ಪಾಪ ಅವ್ರೂ ಮಾಡ್ಕೋಬೇಕಲ್ಲ. ನಾವೆಲ್ಲನೂ ಕ್ಲೀನ್, ನಾನು ಮಂಜು ತುಂಬ ಕಷ್ಟ ಆಯಿತು ಸಾಯಂಕಾಲ ಮಾಡೋಕ್ಕೆ ಬೇಕಾದ್ರೆ. ಆ ಸಾರಿ ಇಷ್ಟು ಇದು ಇದೆ, ನಿಡಿಲೇ ಹೋಗ್ತಾಯಿಲ್ಲ ಹೆಮ್ಮಿಂಗ್ ಮಾಡ್ಬೇಕಾದ್ರೆ, ಆ ಥರ ಇದೆ ಸಾರಿ. ಎಷ್ಟೊತ್ತು ನನಗೊಂದು 15 ನಿಮಿಷ ಸಾರಿ ಫಾಲ್ ಹಾಕಿದ್ರೆ ನಾನು. ಈ ಸಾರಿಗೆ ಮಾತ್ರ ಒಂದು ಅರ್ಧ ಗಂಟೆ ಆಯಿತು ಹೆಮ್ಮಿಂಗ್ ಮಾಡೋಕ್ಕೆ. ಇದೆಲ್ಲ ಮಾಡಿಬಿಟ್ಟು ನೋಡಿ ಇವಾಗ ಇದು ಮಾಡ್ತಾನೆ ನಾನು ಕಸ್ಟಮರ್ದ ಯಾರೋ ಬಂದರೂ ಅವ್ರ ಜೊತೆ ಮಾತಾಡ್ಬಿಟ್ಟು ಈ ಸಾರಿ ಫಾಲ್ನ ಮುಗಿಸ್ಬಿಟ್ಟು ಇನ್ನು ನಾನು ಕೂಡ ಕಸ ಇದೆಲ್ಲ ಮಾಡಬೇಕಲ್ಲ.
ಅಂದರೆ ನಮ್ಮ ಜನಗಳು ಏನು ಗೊತ್ತಾ ರೀ, ಯಾವತ್ತೂ ಕೂಡ ಅರ್ಜೆಂಟಾಗಿ ಕೊಟ್ಬಿಡ್ತಾರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮತ್ತೆ ಪೇಷನ್ಸ್ ಇರಲ್ಲ, ಇಂದನೇ ಫೋನ್ ಮಾಡಿಬಿಡ್ತಾರೆ. ಫೋನ್ ಮಾಡಿಬಿಟ್ಟು ಅದಾಯಿತು ಮೇಡಮ್, ಇದಾಯಿತು ಮೇಡಮ್, ಲೂಸ್ ಆಯಿತು, ಟೈಟ್ ಆಯಿತು, ಸ್ವಲ್ಪ ಒಂದೆರಡು ದಿನ ಮುಂಚೆ ಕೊಟ್ಟರೆ ಅವ್ರನ್ನೂ ಹಾಕ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹಾಕೊಂಡು ಅವ್ರ ಸೈಜ್ ಲೂಸಾ ಟೈಟಾ ನೋಡಿಕೊಂಡು ಕಂಫರ್ಟ್, ಯಾಕಂದರೆ ಬಾಡಿ ಮೆಜರ್ಮೆಂಟ್ ಜಾಸ್ತಿ ಇರ್ತವೆ. ಬಾಡಿ ಮೆಜರ್ಮೆಂಟ್ನಲ್ಲಿ ಏನಾಗುತ್ತೆ ಗೊತ್ತಾ, ಮಸಲ್ಸ್ ಎಲ್ಲಿದ್ದಾವೆ ಅಂತ ಲೇಡೀಸ್ ಮಸಲ್ಸ್ ಗೊತ್ತಾಗಲ್ಲ. ನಾವೇನೋ ತೊಗೊತೀವಿ, ಚೆಸ್ಟು ವೆಸ್ಟು ತೊಗೊತೀವಿ, ಆದರೆ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಕಾಲಿಂಚು ಲೂಸ್ ಬಂದರೆ ಲೂಸ್ ಅಂತಾರೆ, ಕಾಲಿಂಚು ಟೈಟ್ ಬಂದ್ರೆ ಟೈಟ್ ಅಂತಾರೆ. ಇವ್ರಿಗೆ ಕಂಫರ್ಟಾಗಿ ಹೊಲಿಬೇಕಂದ್ರೆ ತುಂಬ ಕಷ್ಟ ರೀ ಬ್ಲೌಸ್ಗಳದು. ಇದೇ ಥರ ನನಗೂ ಆಗ್ತದೆ. ಈಗ ಸಾರಿ ಫಾಲ್ ಹಾಕ್ಬಿಟ್ಟು ನಾನು ಮಿಕ್ಕಿದ ಕೆಲಸ ಮಾಡ್ಕೋಬೇಕಾಗಿದೆ. ಅವತ್ತು 9 ಟೈಮ್ನು ತೋರಿಸ್ತೀನಿ ನೋಡಿರಿ ನಿಮಗೆ. 8:30 ಮೇಲೆ ಆಗಿದೆ, 8:30 ಆಗಿದೆ ಸುಮಾರು, ನೋಡಬೇಕು. 8:30 ತನಕ ವರ್ಕ್ ಮಾಡಿ ಆಮೇಲೆ ಫಾಲ್ ಹಾಕಿದ್ದು ಆಯಿತು. ಇದನ್ನು ಕಸ ಎಲ್ಲ ಕ್ಲೀನ್, ನಮ್ಮ ಮಂಜು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ತುಂಬ ಕಸ, ಕವರು, ಅದು ಕುರ್ತಿಗಳದ್ದು ಕವರ್ ಇತ್ತಲ್ಲ, ಕವರ್ಸ್ ಎಲ್ಲ ಕಿತ್ತಾಕಿದ್ರು. ಅವೆಲ್ಲ ಮಡಚಿಬಿಟ್ಟು ನಾನು ಸಾರಿ ಫಾಲ್ ಹಾಕಿದ್ನಲ್ಲ ಆ ಸೀರೆನೂ ಕೂಡ ನಾನು ನೀಟಾಗಿ ಮಡಚಿ ಫೋಲ್ಡ್ ಮಾಡಿ ಇಟ್ಬಿಟ್ಟೆ. ಆಮೇಲೆ ಆ ಸೀರೆ ಎಂಥ ಸೀರೆ ಇದ್ರೆ ಅಸ್ಸಲು ಒಂಥರ ಎಮ್ಮಿಂಗ್ ಮಾಡೋಕ್ಕೆ ಬಂದಿಲ್ಲ ನನಗೆ. ಎಷ್ಟು ಕಷ್ಟ ಆಯ್ತಿದ್ದು, ಯಾಕಂದ್ರೆ ಸಿಲ್ಕ್ ಸ್ಯಾರಿ ಥರ ಇದೆ, ಫಾಲ್ ಹಾಕೋಕ್ಕೆ ಬಂದಿಲ್ಲ. ಇದು ಸೀರೆ ಮಡ್ಚ್ಕೊಂಡ್ಬಿಟ್ಟು ಆಮೇಲೆ ಇನ್ನು ಮುಂದಿನ ಫರ್ದರ್ ಕೆಲಸ ಇದೆಯಲ್ಲ, ಇನ್ನು ನೀಟಾಗಿ, ಯಾಕಂದರೆ ಲೇಟು ಆಗೋಯ್ತು, ಊಟ ಮಾಡೋಕ್ಕೂ ಟೈಮು ಆಗ್ತಾಯಿತ್ತು, ಹಸುವಾಗುತ್ತೆ ಸರ್. ಬೆಳಗ್ಗೆ 1 ಗಂಟೆಗೆ ನಾನು ಊಟ ಮಾಡಿನಂದರೆ ಮತ್ತೆ ಸಾಯಂಕಾಲ 8:30 9 ಗಂಟೆ ಮನೆಗೆ ಹೋಗೋಕ್ಕಾಗಲ್ಲ. ಬೆಳಗ್ಗೆ ನಾನು ಟೈಮಿಂಗ್ಸು 10 ಗಂಟೆಗೆ ಅಂಗಡಿಗೆ ಬಂದೇನೆಂದರೆ ಸಾಯಂಕಾಲ ಮಿನಿಮಮ್ ನನಗೆ ಮತ್ತು 9:30 ಸೀಸನ್ ಇತ್ತಪ್ಪ ಅಂದರೆ 10 ಕೂಡ ಆಗುತ್ತೆ. ಆ ಥರ ಆಗಿಬಿಡುತ್ತೆ ನನಗೆ. ಇನ್ನೊಂದು ಸೀರೆ ಇತ್ತು ಫಾಲ್ ಹಾಕೋಕ್ಕೆ, ಇದೊಂದು ಆಗಿಬಿಟ್ಟು ಇನ್ನೊಂದು ಸೀರೆ ಫಾಲ್ ಯಾಕಂದರೆ ಮನೆಯಲ್ಲೇ ಸ್ಟಿಚ್ ಮಾಡ್ಕೊಂಡು ಹೋದರೆ ಮನೇಲಿ ಹೆಮ್ಮಿಂಗ್ ಮಾಡೋಕ್ಕಾಗುತ್ತೆ ಅಂತ ಇನ್ನೊಂದು ಸೀರೆಗೆ ಫಾಲ್ಗೂ ಹಾಕಕ್ಕೆ ಕೂತ್ಕೊಂಡೆ ಹಂಗೆ ನಾನು. ಈ ಸೀರೆ ಫಾಲ್ ಮುಗಿಸ್ಬಿಟ್ಟು ಈ ಹಬ್ಬ ಸೀಸನಲ್ಲಿ ಹಾಕಿ ಹೇಳ್ತೀರಾ, ಈ ಸೀಸನ್ ನೋಡಿ ಇನ್ನೊಂದು ಸೀರೆ ಫಾಲ್ ಹಾಕ್ತಾಯಿದ್ದೀನಿ. ಯಾರೋ ಒಬ್ಬರು ಕೆಲಸ ಮಾಡಬೇಕಾದ್ರೆ ಯಾರೋ ಒಬ್ರು ಒಂದು ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇರ್ತಾರೆ. ಏನಾಯಿತು ಬ್ಲೌಸ್ಗೆ ಆಯಿತಾ ಅಂದರೆ ಇನ್ನು ಆಲ್ಟ್ರೇಷನ್ ಮಾಡ್ತಾರೆ. ರಾತ್ರಿ 9 ಆದ್ರೂ ಬಿಡಲ್ಲ ರೀ ಜನಗಳು, ಆಲ್ಟ್ರೇಷನ್ ಮಾಡೋಕ್ಕೆ ಬರ್ತಾನೆ ಇರ್ತಾರೆ. ಕುರ್ತೀಸ್ಗೊಂದು ಸ್ಟಿಚ್ ಹಾಕ್ಕೊಡಿ, ಒಂದು ಇದು ಮಾಡಿಕೊಡಿ. ಅವ್ರನ್ನೆಲ್ಲ ಸಂಭಾಳಿಸ್ಕೊಂಡು ನಾನು ಈ ಸೀರೆಗೆ ಫಾಲ್ ಹಾಕಿ ಇದನ್ನು ಮಡಚಿ ಅದು ಮನೆಗೆ ತೊಗೊಂಡೋಗ್ಬಿಟ್ಟು ಹೆಮ್ಮಿಂಗ್ ಮಾಡೋಣ ಅಂತಂದು. ಯಾಕಂದರೆ ಇದು 2ನೇ ತಾರೀಕು ನಾನು ಡೆಲಿವರಿ ಮಾಡಬೇಕು, ಅಂದರೆ 2 ಡೇಸ್ ಬಿಫೋರೇ ನಾನು ಎಲ್ಲ ರೆಡಿ ಮಾಡ್ಕೋಬೇಕು. ಇವತ್ತು 2 ಅಂದರೆ 29ಕ್ಕೆ ನಾನು ಕೊಟ್ಟಿದ್ದಾರೆ, ಅವರು ಬೆಳಗ್ಗೆನೇ ಕೊಟ್ಟಿದ್ದರು. ನಾನು ಆವತ್ತು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಮಧ್ಯದಲ್ಲಿ 2 ದಿನ ರಜಾ, ಹಬ್ಬ ರಜಾ ಮತ್ತು ರಂಜಾನ್ ರಜಾ ಬಂತಲ್ಲ, ಈ 2 ದಿನದಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಸ್ಟಾಫ್ ಇದ್ರೇ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು. ಯಾರೊಬ್ಬರು ಅಂಗಡಿಯಲ್ಲಿ ಇಲ್ಲಾಂದ್ರೆ ಅಯ್ಯೋ ನಾನು ಒಬ್ಬಳನ್ನ ಫೀಲಿಂಗ್ ಬಂದುಬಿಟ್ಟು ಕೆಲಸ ಮಾಡೋಕ್ಕೂ ಆಗಲ್ಲ. ಈ ಥರ ಆಗ್ಬಿಟ್ಟು ನೋಡಿರಿ, ಎಲ್ಲನೂ ಫೋಲ್ಡ್ ಮಾಡಿದ್ರು ಕುರ್ತಿಸಿದ್ವಲ್ಲ ಮಂಜು, ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ಲು. ಆ ಸಾರಿನ ಮನೆಗೆ ಎತ್ಕೊಂಡೋಗಿ ಮನೇಲಿ ಹೆಮ್ಮಿಂಗ್ ಮಾಡಿ ಕೊಡೋಣ. ಅದಕ್ಕೆ ಕುಚ್ಚಿಗೆ ಹೋಗ್ಬೇಕು ಆ ಸಾರಿನೂ ಕುಚ್ಚು ಹಾಕೋಕ್ಕೂ ಆಲ್ಮೋಸ್ಟ್ 2 ಡೇಸ್ ಬೇಕೇ ಬೇಕು. ಬೇಬಿ ಕುಚ್ಚು ಹಾಕೋಕ್ಕೆ ನಾನು ಹಾಕಲ್ಲ, ನಮ್ಮ ಸ್ಟಾಫೇ ಬೇರೆಯವರು ಮನೇಲಿ ಹಾಕ್ಕೊಡ್ತಾರೆ. ಅದಕ್ಕೋಸ್ಕರ ಅದನ್ನು ಫೋಲ್ಡ್ ಮಾಡಿ ಈ ಕುರ್ತೀಸ್ ಎಲ್ಲ ಎತ್ತಿಟ್ಕೊಂಡು, ಯಾವುದೇ ಕೆಲಸ ನೋಡಿರಿ, ಕೆಲಸ ಕಷ್ಟ ಅಂದ್ಕೊಂಡು ಹೋದರೆ ಕೆಲಸ ಮಾಡೋಕ್ಕಾಗಲ್ಲ. ನಾವು ಅದರಲ್ಲೇ ಕಷ್ಟ ಇಲ್ಲಪ್ಪ ಸಂತೋಷದಿಂದ ಮಾಡ್ತಾ ಹೋದರೆ ನಮ್ಗೆ ಅಂದರೆ ನಮ್ಗೆ ಸುಸ್ತು ಆಗಲ್ಲ. ಈ ಥರ ನಾನು ಕೂಡ ನೋಡಿರಿ ಎಷ್ಟು ಟೈಮ್ ಆದರೂ ಪರವಾಗಿಲ್ಲ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ಹಬ್ಬ ದಿನ ಒಂದು ವರ್ಷಕ್ಕೆ ಒಂದು ಸರ್ತಿ ಮೊದಲು ಬರೋ ಹಬ್ಬ, ಮೊದಲನೇ ಬರ್ತದೆ ಫಸ್ಟ್ ಹಬ್ಬ ನಮಗೆ. ಇನ್ನು ಥ್ರೆಡ್ಗಳು ಕೂಡ ಆ ಕಡೆ ಈ ಕಡೆ ಎಲ್ಲ ಬಿದ್ದಿದ್ವು. ಇವ್ರು ಫಾಲ್ ಹಾಕೋಕ್ಕೆ ತೊಗೊಂಡೋಗಿದ್ದ ಥ್ರೆಡ್ಸ್ ಕವರಲ್ಲಿ ಹಾಕ್ಕೊಂಡು ಬರ್ತಾರೆ. ಅವೆಲ್ಲ ಥ್ರೆಡ್ಸು ಅದರಲ್ಲಿ ಜೋಡಿಸ್ಬಿಟ್ಟು ನೀಟಾಗಿ ಅವೆಲ್ಲನೂ ಸೆಟ್ ಮಾಡಿಕೊಂಡು ಎಲ್ಲಿದಲ್ಲೇ ಇಟ್ಕೊಂಡ್ರೆ ಮತ್ತು ನಾನು ಬೆಳಗ್ಗೆ ಬಂದರೆ ನನಗೆ ಈ ಥರ ಎಲ್ಲ ಯಾವುದೇ ಕೆಲಸ ಆಗಲಿ 1 ಡೇ ಬಿಫೋರೇ ನಾವು ಮುಗಿಸ್ಬೇಕು. ನಾವು ಅವತ್ತು ಬೆಳಗ್ಗೆ ಎಲ್ಲ ಕಸ ಗುಡಿಸ್ಬೇಕಾದ್ರೆ ಎಲ್ಲ ಕ್ಲೀನ್ ಮಾಡ್ತೀನಿ. ಅದೆಲ್ಲ ಅಂದರೆ ಆವತ್ತಿನ ಟೈಮು ವೇಸ್ಟ್ ಆಗುತ್ತೆ. ನಾಳೆ ಕೆಲಸ ಇವತ್ತೇ ಮಾಡ್ಕೋಬೇಕು ನಾವು, ಆವಾಗ ನಮಗೂ ಟೈಮು ಸೇವ್ ಆಗುತ್ತೆ. ನಾವು ಬೆಳಗ್ಗೆ ಬಂದ ತಕ್ಷಣ ಅಂಗಡಿ ಕ್ಲೀನ್ ಆಗಿದ್ದರೆ ನಮ್ಮ ಮೈಂಡೂ ಫ್ರೆಶ್ ಆಗಿರುತ್ತೆ. ಇಲ್ಲಪ್ಪ ನಾವು ಎಲ್ಲಿದಲ್ಲೇ ಬಿಟ್ಟು ಮನೆಗೆ ಹೋಗಿವಿ, ನಾಳೆ ಬಂದಮೇಲೆ ಮಾಡೋಣ ಬಿಡು ಅಂದರೆ ಮಾತ್ರ ಬೆಳಗ್ಗೆ ಬಂದ ತಕ್ಷಣ ಆ ಕಸ ಇದೆಲ್ಲ ನೋಡಿಬಿಟ್ರೆ ಅಯ್ಯೋ ಅಪ್ಪ ಇದೆಲ್ಲ ಮಾಡಬೇಕಾ ಅನ್ನೋ ಫೀಲಿಂಗ್ ಬಂದುಬಿಟ್ರೆ ಯಾವುದು ಬರೋಕ್ಕೆ ಮೂಡ್ ಬರೋಲ್ಲ. ಅದಕ್ಕೇ ಯಾರೇ ಟೈಲರ್ಸ್ ಇದ್ರೂ ಆವತ್ತಿನ ಕೆಲಸ ಆವತ್ತೇ ಮುಗಿಸ್ಬಿಡ್ರಿ. ನಾಳೆ ಬೆಳಗ್ಗೆ ಬಂದು ಅಂಗಡಿ ಓಪನ್ ಮಾಡಿದ್ರೆ ಬರೀ ದೇವ್ರ ಸ್ಮರಣ ಒಂದೇ ಇರ್ಬೇಕು ನಮ್ಗೆ. ಈ ಕಸ ನೋಡಿ ಅಪ್ಪ ಇಲ್ಲ ಕಸ ಬಿತ್ತಲ್ಲ ಅನ್ನೋ ಫೀಲಿಂಗ್ ಮಾತ್ರ ಮನಸ್ಸಲ್ಲಿ ಬರಬಾರ್ದು. ನಾನು ಯಾವುದಾದ್ರೂ ಹಂಗೆ ನಾಳೆದ ಕೆಲಸ ಇವತ್ತೇ ಮುಗಿಸ್ಕೊಂಡು ಬಿಡ್ತೀನಿ. ಕಟಿಂಗ್ ಆಗಲಿ ಯಾವುದಾಗಲಿ ಏನೇನು ಪ್ಲಾನ್ ಮಾಡ್ಕೋಬೇಕು, ಎಂಥದ್ದು ಮಾಡ್ಕೋಬೇಕು ನೋಡಿ. ಇನ್ನೊಂದಟ್ಟು ಕುರ್ತಿನೂ ಅಲ್ಲಿ ಬಿದ್ದಿತ್ತು, ಅದು ಫ್ರಾಕು ಸೇಲ್ಗೆ ಇಟ್ಟಿತ್ತು. ಅದು ಕವರ್ ಎಲ್ಲ ಕಿತ್ತು ಬಿಸಾಕಿದ್ರೆ ಕಸ್ಟಮರ್ಸು ಅದನ್ನೊಂಥರ ನೀಟಾಗಿ ಫೋಲ್ಡ್ ಮಾಡಿ ಒಂದು ಕಡೆ ಅದನ್ನು ಜೋಡಿಸ್ಕೊತೀನಿ. ಈ ಥರ ನೋಡಿ ನೀವು ಟೈಲರ್ಸ್ ಆಗಿದ್ದರೆ ಮಾತ್ರ ನಾಳೆ ಕೆಲಸ ಇತ್ತಪ್ಪ ಅಂದರೆ ಇವತ್ತೇ ಅದನ್ನು ಮುಗಿಸ್ಕೊಳ್ಳಿ. ನಾಳೆ ಬಂದಮೇಲೆ ನಾನು ಅದು ಮಾಡ್ತೀನಿ ಅನ್ನೋ ಆಲೋಚನೆ ಮಾತ್ರ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ನಾಳೆಂದು ಏನು ಟೈಮಿಂಗ್ ಸೇವ್ ಇರುತ್ತಲ್ಲ ಇವತ್ತೇ ಸೇವ್ ಮಾಡ್ಕೋಬೇಕು. ಅದನ್ನು ನಾಳೆ ಬಂದು ಮಾಡೋಕೆ ಆಲೋಚನೆ ಮಾಡಬಾರ್ದು. ಇವತ್ತಿನ ಕೆಲಸ ಇವತ್ತೇ ಮುಗಿಸ್ಬೇಕು. ನಾಳೆ ಏನೇನು ಕೊಡಬೇಕು ಬಟ್ಟೆ ಅಂತಂದು ಎಷ್ಟು ಕಸ್ಟಮರ್ ಬಂದರೆ ಕೂಡ ಆ ಕಸ್ಟಮರು ಬಟ್ಟೆಗಳೆಲ್ಲ ತೆಗೆದಿಟ್ಕೊಂಡು ನಾಳೆ ಯಾವ ಕೊಡಬೇಕು, ಎಷ್ಟು ಪೀಸ್ ಕಟಿಂಗ್ ಆಗುತ್ತೆ ಅನ್ನೋದು ವಿಚಾರ ಇವತ್ತೇ ಮಾಡ್ಕೊಂಡು ಇಟ್ಕೋಬೇಕು ನಾವು ಯಾವುದೇ ಆಗಲಿ.
ಅವಾಗ ನಮ್ಗೆ ಟೈಮ್ ತುಂಬ ಸೇವ್ ಅದು ಟೈಮ್ ಸೇವ್ ಆದಂಗೆಲ್ಲ ಒಂದೊಂದು ಬ್ಲೌಸ್ ಎಕ್ಸ್ಟ್ರಾ ಸ್ಟಿಚಿಂಗೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಇದನ್ನು ಕೂಡ ಧ್ಯಾನದಲ್ಲಿ ಇಟ್ಕೋಬೇಕು ಯಾರಾದರೂ ಸ್ಟಿಚಿಂಗ್ ಮಾಡ್ತಾರೆ ಅವರೆಲ್ಲರೂ. ಇನ್ನು ನೀರು ನೋಡಿದ್ರೆ ಕುಡಕ್ಕೆ ನೀರು ಹಾಕಿದ್ದೀನಿ ಕೊಡಿದಾಗ. ಆ ಪ್ಲಾಸ್ಟಿಕ್ ಡಬ್ಬಿದಲ್ಲಿ ತರ್ತಾರೆ, ಅದರಲ್ಲಿ ಇಡಲ್ಲ ನಾನು ಸ್ಟಾಕು. ಸ್ಟೀಲ್ ಕೊಡ ಇಟ್ಕೊಂಡಿದ್ದೀನಿ ಒಂದು, ಅದರಲ್ಲಿ ನೀರು ಹಾಕಿ ಇಟ್ಕೊತೀವಿ. ಅವೇ ನೀರು ಎಲ್ಲರೂ ನಾವು ಕುಡಿಯೋಕ್ಕಾಗುತ್ತೆ ಅಂತಂದು. ಆ ಪ್ಲಾಸ್ಟಿಕ್ ಕೊಡದಲ್ಲಿ ಇಟ್ಕೊಂಡ್ರೆ ತುಂಬ ಸ್ಮೆಲ್ ಬರುತ್ತಲ್ಲ, ಅದಕ್ಕೆ ನಾನು ಆ ನೀರನ್ನ ಯೂಸ್ ಮಾಡಲ್ಲ. ಆವಾಗ ತಂದ ತಕ್ಷಣವೇ ಕೊಡದಲ್ಲಿ ಹಾಕಿ ಇಟ್ಬಿಡ್ತೀನಿ. ಇನ್ನು ಕಸ ಗುಡಿಸಿ ನೀಟಾಗಿ ಅಂಗಡಿಯೆಲ್ಲ ನೀಟಾಗಿ ಇಟ್ಬಿಡ್ತೀನಿ. ಒಂದೊಂದು ಸರ್ತಿ ಕಸ ಗುಡ್ಸೋಕ್ಕೂ ಆಗಿಲ್ಲ, ಟೈಮ್ ಸಿಗಲಿಲ್ಲ ಅಂದ್ರೂ ಹಂಗೆ ಬಿಟ್ಟು ಹೋಗ್ತೀನಿ. ಬೆಳಗ್ಗೆ ನಮ್ಮ ಸ್ಟಾಫ್ ಬರ್ತಾರಲ್ವ, ಬೆಳಗ್ಗೆ 9 ಗಂಟೆಗೆಲ್ಲ ಬಂದುಬಿಡ್ತಾರೆ ಅವರು. 9 ಗಂಟೆಗೊಬ್ಬರು, 10 ಗಂಟೆಗೊಬ್ಬರು ಈ ಥರ ಬಂದುಬಿಡ್ತಾರೆ. ಅವ್ರಿಗೂ ಕಸ ಗುಡಿಸ್ಕೊಂಡು ನಾನೇ ಪೂಜೆ ಮಾಡಬೇಕು, ನಾನೇ ಕಸ ಗುಡಿಸ್ಬೇಕಂತನೂ ಏನಿರಲ್ಲ. ನಮ್ಮ ಹತ್ರ ಎಲ್ಲ ಕಲ್ತು ಮೇಲ್ತು ಲೇಡೀಸ್ ಎಲ್ಲರೂ ನೀಟಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾನಿವತ್ತು ಕೆಲಸ ಟೈಮ್ ಸಿಗ್ತಾಯಿಲ್ಲ, ಮತ್ತು 2 ಡೇಸ್ ರಜೆ ಅಲ್ಲ, ಅದಕ್ಕೆ ನಾನೇ ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ನಾಳೆ ಏನೇನು ಮಾಡಬೇಕು ಕೆಲಸ ಅಂತ ಥಿಂಕ್ ಮಾಡಿ ಮನೆಗೆ ಏನು ತೊಗೊಂಡು ಹೋಗ್ಬೇಕು, ಇಲ್ಲೇನು ಇಡಬೇಕು ಇವೆಲ್ಲ ನೋಡಿ ಎಲ್ಲ ಅದಕ್ಕೆ ಪ್ರಿಪೇರ್ಡ್ ಆಗಿ ಇದು ಮಾಡಿದ್ದೀನಿ ನಾನು. ಯಾರು ಟೈಲರ್ ಇದ್ದರೆ ಇದನ್ನು ಫಾಲೋ ಮಾಡಿ ನಿಮಗೆ ಯೂಸ್ ಆಗುತ್ತೆ ನೋಡಿರಿ. ಆಮೇಲೆ 1ನೇ ತಾರೀಕು ಬಂತಲ್ಲ ಪೇಮೆಂಟ್ಗಳು ಕೊಡಬೇಕು. 15 ಡೇಸ್ ಒನ್ಸು, ಮಂತ್ಲಿ ಒಂದ್ಸರಿ ಕೊಡ್ತಾ ಇರ್ತೀನಿ. ಆವತ್ತಿನ ಕೆಲಸ ನನಗೆ ಅಮೌಂಟ್ ಎಷ್ಟು ಬಂತು ಅಂದರೆ ಆವತ್ತಿನ ಕಲೆಕ್ಷನ್ ಎಷ್ಟು ಬಂತು, ಮತ್ತು ಸ್ಟಾಫ್ ಏನು ಕೆಲಸ ಮಾಡಿದ್ದಾರೆ ಅವ್ರದ್ದು ಪೇಮೆಂಟು ಎಷ್ಟಾಯ್ತು ಇವತ್ತಿಗೆ ಅಂತ ಎಲ್ಲ ಅದು ಒಂದು ಬುಕ್ಸ್ ಮಾಡಿದ್ದೀನಿ ನಾನು. ಎಲ್ಲರಿಗೂ ಒಂದೊಂದು ಬುಕ್ಕು, ಮತ್ತು ನಂದು ಡೈರಿ ಬೇರೆ, ಕಲೆಕ್ಷನ್ ಬೇರೆ, ಈ ಥರ ಎಲ್ಲ ಬುಕ್ಸ್ ಇಟ್ಟಿದ್ದೀನಿ. ಆ ಬುಕ್ಸ್ನಲ್ಲಿ ನಾನು ಮೊಬೈಲಲ್ಲಿ ಫೋನ್ಪೇ ಮಾಡ್ತಾರಲ್ವ, ಇವಾಗ ಕ್ಯಾಶ್ ಅಂತೂ ಯಾರೂ ಕೊಡ್ತಾಯಿಲ್ಲ, ಎಲ್ಲ ಫೋನ್ಪೇಗೂ ಮಾಡ್ತಾರೆ. ನಾನು ಫೋನಲ್ಲಿ ಇವತ್ತಿನ ಡೇಟಿಗೆ ಎಷ್ಟು ಅಮೌಂಟು ಸೆಂಡ್ ಆಗಿದೆ ಅಂತ ನೋಡಿಕೊಂಡು ಆ ಅಮೌಂಟ್ ಎಲ್ಲ ಕೌಂಟ್ ಮಾಡಿ ಇವತ್ತಿನ ಕಲೆಕ್ಷನ್ ನನಗೆ ಇಷ್ಟ ಆಗಿದೆ. ಯಾಕಂದರೆ ನಾವು ಡೈರಿ ಮೇಂಟೆನೆನ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಗೆ ತಿಂಗಳು ಎಷ್ಟು ಆಗ್ತಾಯಿದೆ ಪೇಮೆಂಟ್ ಅನ್ನೋದನ್ನು ಗೊತ್ತಾಗುತ್ತೆ. ನಾನು ಇವತ್ತಿನ ಕಲೆಕ್ಷನ್ ಇಷ್ಟ ಆಯಿತು ಅಂತ ಬರೆದು ಬಿಡ್ತೀನಿ. ಯಾವ ಡೇದು ಆ ಡೇ ಕನ್ಫರ್ಮ್ ನಂದು ಇರುತ್ತೆ. ಮತ್ತು ಇವರು ಎಷ್ಟು ಕೆಲಸ ಮಾಡ್ಯಾರ, ಎಷ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರೆ ಅವ್ರಿಗೆ ಎಷ್ಟು ಹಾಕ್ಬೇಕು ಅದನ್ನು ಕೂಡ ಅವ್ರವ್ರ ಬುಕ್ಕಲ್ಲಿ ಮೆನ್ಷನ್ ಮಾಡಿಬಿಡ್ತೀನಿ. ಎಮ್ಮಿಂಗ್ ಮಾಡೋರೆಷ್ಟು, ಸ್ಟಿಚಿಂಗ್ ಮಾಡೋರೆಷ್ಟು, ಫಾಲ್ಸು, ಕುಚ್ಚು ಎಲ್ಲ ಬೇರೆ ಬೇರೆ ಇದ್ದಾರೆ, ಹ್ಯಾಂಡ್ ವರ್ಕರ್ಸು ಇವರೆಲ್ಲರೂ ಬೇರೆ ಬೇರೆ ಇದ್ದಾರಲ್ಲ, ಇವೆಲ್ಲನೂ ನಾನು ಅದರಲ್ಲಿ ಬುಕ್ಕಲ್ಲಿ ಮೆನ್ಷನ್ ಮಾಡಿಬಿಟ್ಟು ಅವ್ರಿಗೆ ಮತ್ತೆ ಎಲ್ಲ ಇಟ್ಬಿಟ್ಟು ನೈಟ್ ಮನೆಗೆ ಹೋದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್